ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿಯವರೆಗೆ ನೀವು ಮನೆಗಳನ್ನು ಬಾಡಿಗೆ ನೀಡಿದಂತೆ ಅಥವಾ ಬೈಕ್ಸ್, ಕಾರುಗಳನ್ನು ಬಾಡಿಗೆ ನೀಡಿದ ವಿಷಯಗಳನ್ನು ಕೇಳಿರಬಹುದು. ಆದರೆ ಹೆಂಡತಿಯನ್ನು ಬಾಡಿಗೆ ನೀಡುವ ವಿಷಯವನ್ನು ನೀವು ಎಲ್ಲಾದರೂ ಕೇಳಿದ್ದೀರಾ? ಅಥವಾ ಕನಿಷ್ಠ ಪಕ್ಷ ನೋಡಿದ್ದೀರಾ, ಕೇಳಿದ್ದೀರಾ? ತಂತ್ರಜ್ಞಾನ ಎಷ್ಟು ಮುಂದುವರೆದರೂ ಕೂಡ ಕೆಲವರು ಹಣದ ಆಸೆಗೆ ಬಿದ್ದು ತಾವು ಮದುವೆಯಾಗಿರುವ ಹೆಂಡತಿಯನ್ನು ಇನ್ನೊಬ್ಬರಿಗೆ ಬಾಡಿಗೆಗೆ ಕೊಡ್ತಾರೆ. ಇದು ಎಲ್ಲಿ ನಡೆಯುತ್ತಿದೆ ಅಂತ ನಿಮಗೇನಾದರೂ ಗೊತ್ತಾದರೆ ಆಶ್ಚರ್ಯ ಪಡ್ತೀರಾ. ಇದು ವಿದೇಶಗಳಲ್ಲಿ ಅಲ್ಲ, ನಮ್ಮ ಭಾರತದಲ್ಲಿನೇ ದೇವಿಯ ಸೃಷ್ಟಿಯ ಮೂಲಭೂತವಾದ ಪವಿತ್ರ ಭೂಮಿಯಲ್ಲಿ ನಡೀತಾ ಇದೆ. ಭಾರತದಲ್ಲಿ ಇದು ಎಲ್ಲಿ ನಡೀತಾ ಇದೆ? ಆ ಮಹಿಳೆಯರು ಈ ಹೀನ ಕೃತ್ಯಕ್ಕೆ ಏಕೆ ಬೆಂಬಲ ಕೊಡ್ತಾ ಇದ್ದಾರೆ? ಸರ್ಕಾರ ಈ ಬಗ್ಗೆ ಯಾಕೆ ಮೌನವಾಗಿದೆ? ಹೆಂಡತಿಯರನ್ನು ಬಾಡಿಗೆಗೆ ತೆಗೆದುಕೊಳ್ಳಲು ಏನು ಹಣ ಕೊಡಬೇಕು, ಎಷ್ಟು ಹಣ ಕೊಡಬೇಕು, ಇದರ ನಿಯಮಗಳು ಏನು, ಎಲ್ಲವನ್ನ ಈ ವಿಡಿಯೋದಲ್ಲಿ ಬಿಟ್ಟು ಬಿಡದೆ ನಾನು ನಿಮಗೆ ಹೇಳ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಕೊನೆಯವರೆಗೆ ವಿಡಿಯೋ ನೋಡಿದರೆ ಮಾತ್ರ ನಾನು ಹೇಳೋದೆಲ್ಲ ಅರ್ಥ ಆಗೋದು. ಮಾನವನ ಜೀವನದಲ್ಲಿ ಬಾಡಿಗೆ ಎಂಬ ಪದದ ಪ್ರಸ್ತಾಪ ಸಾಮಾನ್ಯ. ಮನೆ, ಭೂಮಿ, ಕಾರು, ಬೈಕ್, ವಿಮಾನ ಬಾಡಿಗೆಗೆ ನೀಡುವುದು ಸರ್ವೇ ಸಾಮಾನ್ಯ. ಇದನ್ನೆಲ್ಲ ನಾವು ನೋಡಿದ್ದೀವಿ. ಇತ್ತೀಚೆಗೆ ಮದುವೆ ಡ್ರೆಸ್ ಕೂಡ, ಹಾರಗಳು ಕೂಡ ಬಾಡಿಗೆಗೆ ಸಿಗ್ತವೆ. ಇದೇ ಮಾದರಿಯಲ್ಲಿ ಹೆಣ್ಣು ಗರ್ಭಧಾರಣೆ ಬಾಡಿಗೆಗೆ ನೀಡಿದರೆ ಅದನ್ನು ಸರೋಗಸಿ ಅಂತ ಕರೀತಾರೆ, ಬಾಡಿಗೆ ತಾಯಿ ಅಂತ ಕರೀತಾರೆ. ಇಂತಹ ವ್ಯವಸ್ಥೆ ದೊಡ್ಡ ಸೆಲೆಬ್ರಿಟಿಗಳ ಮನೆಯಲ್ಲಿ ಕೂಡ ನಾವು ಇವಾಗ ನೋಡ್ತಾ ಇದ್ವಿ. ಅದೆಲ್ಲ ವೆರಿ ಕಾಮನ್ ಆಗಿದೆ. ಇದೆಲ್ಲವನ್ನ ಮೀರಿದ ಮಧ್ಯಪ್ರದೇಶದ ಶಿವಪುರಿ ಎಂಬ ಗ್ರಾಮದಲ್ಲಿ ಹೆಂಡತಿಯನ್ನು ನೇರವಾಗಿ ಬಾಡಿಗೆಗೆ ನೀಡುವ ಒಂದು ಪದ್ಧತಿ ಇದೆ. ಇದು ಅಲ್ಲಿಯ ಜನರಿಗೆ ಪರಂಪರೆಯಿಂದ ಬಂದ ಆಚಾರ. ಅಂದರೆ ಈ ಪದ್ಧತಿ ಅಷ್ಟು ಸರಳವಲ್ಲ. ಇಲ್ಲಿಯವರು 10 ರೂಪಾಯಿ ಸ್ಟಾಂಪ್ ಪೇಪರ್ನಲ್ಲಿ ಒಪ್ಪಂದ ಮಾಡಿಕೊಂಡು ಹೆಂಡತಿಯರನ್ನು ಬಾಡಿಗೆಗೆ ನೀಡ್ತಾರೆ. ಈ ಒಪ್ಪಂದದಲ್ಲಿ ದಿನಗಳ ಸಂಖ್ಯೆ, ಹಣದ ಮೊತ್ತ ಎಲ್ಲವನ್ನ ಸ್ಪಷ್ಟವಾಗಿ ಬರೆಯಲಾಗುತ್ತೆ. ಬಾಡಿಗೆ ಕೊಡುವವರು ಮತ್ತು ಬಾಡಿಗೆ ತೆಗೆದುಕೊಳ್ಳುವವರ ಹೆಸರು, ಅವಳು ಎಷ್ಟು ದಿನ ಅಲ್ಲಿಯವರ ಜೊತೆ ಇರ್ತಾಳೆ ಎಂಬುದನ್ನು ಸ್ಪಷ್ಟವಾಗಿ ಕಟ್ಟುನಿಟ್ಟಾಗಿ ಉಲ್ಲೇಖನ ಮಾಡಲಾಗಿರುತ್ತೆ. ಬಹಳ ವಿಷಾದಕರ ವಿಷಯ ಏನಂತಂದರೆ, ಈ ಹೆಂಡತಿಯರನ್ನು ಬಾಡಿಗೆಗೆ ನೀಡುವವರು ಅವರ ಪತಿ ಅಥವಾ ತಂದೆ ಆಗಿರ್ತಾರೆ. ಒಪ್ಪಂದದ ಹಣವನ್ನು ಕೂಡ ತಕ್ಷಣ ಪತಿ ಅಥವಾ ತಂದೆಗೆ ನೀಡಬೇಕು. ಆದರೆ ಮಹಿಳೆಗೂ ಕೆಲವೊಂದು ಹಕ್ಕುಗಳಿರ್ತವೆ. ಆಕೆಗೆ ನಿಭಾಯಿಸಲು ಸಾಧ್ಯವಿಲ್ಲದೆ ಇದ್ದರೆ ಒಪ್ಪಂದವನ್ನು ಮುರಿಯಬಹುದು. ಆದರೆ ಹಣವನ್ನು ಹಿಂದಿರುಗಿಸಬೇಕಾ? ಇದು ಕಂಪಲ್ಸರಿ. ಹಣವನ್ನು ಹಿಂದಿರುಗಿಸಬೇಕಾಗುತ್ತೆ. ಒಪ್ಪಂದದ ನಂತರ ಇನ್ನೊಬ್ಬನು ಹೆಚ್ಚು ಹಣ ಕೊಟ್ಟರೆ ಆಕೆಯು ಅಥವಾ ಅವಳ ಪತಿ ಒಪ್ಪಂದವನ್ನು ಮುರಿದರೆ ಪರಿಣಾಮ ಗಂಭೀರವಾಗುವುದು. ಒಪ್ಪಂದ ಮುಗಿದ ಬಳಿಕ ಮತ್ತಷ್ಟು ಹಣ ಕೊಟ್ಟು ಅವಳನ್ನು ಉಳಿಸಿಕೊಳ್ಳಬಹುದು. ಇಲ್ಲದಿದ್ದರೆ ಅವಳು ಮತ್ತೆ ತಮ್ಮ ಮನೆಗೆ ಹೋಗಿ ಹೊಸ ಒಬ್ಬ ಬಾಡಿಗೆ ಪತಿಗಾಗಿ ಕಾಯುತ್ತಾರೆ. ಕೆಲವೊಮ್ಮೆ ಸತತವಾಗಿ ಈ ಒಪ್ಪಂದಗಳು ನಡೆಯುತ್ತವೆ. ಬಾಲ್ಯ ವಯಸ್ಸಿನಿಂದಲೇ ಅವಳನ್ನು ಮಗು ಹೋಗುವವರೆಗೆ ಈ ಪದ್ಧತಿ ಕಂಟಿನ್ಯೂ ಇರ್ತಾನೆ ಇರುತ್ತೆ. ಇದನ್ನು ಮೋಲ್ಗಿ ಅಥವಾ ದದಾಚಿ ಪ್ರಥಾ ಎಂದು ಕರೆಯಲಾಗುತ್ತೆ. ಹುಡುಗಿಯು ಯುವತಿಯಾಗಿ ಆಕೆಗೆ ಆಕರ್ಷಣೆ ಇರುವಷ್ಟರಲ್ಲಿ ಹೆಚ್ಚಿನ ಹಣಕ್ಕೆ ಬಾಡಿಗೆಗೆ ಕೊಡುವ ಪದ್ಧತಿ. ಕೆಲವು ಮಾಹಿತಿಗಳ ಪ್ರಕಾರ ಈ ರೀತಿ ಒಬ್ಬ ಹೆಂಗಸು ತನ್ನ ಜೀವನದಲ್ಲಿ 10 ರಿಂದ 30 ಪುರುಷರಿಗೆ ಬಾಡಿಗೆ ಹೆಂಡತಿಯಾಗಿ ಇರಬಹುದು. ಕೆಲವೊಮ್ಮೆ ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗಿರ್ಬೋದು. ಇದು ಹೇಗೆ ಪ್ರಾರಂಭವಾಯಿತು? ಯಾವತ್ತಿನಿಂದ ಈ ಬಾಡಿಗೆ ಹೆಂಡತಿ ಪ್ರಾರಂಭವಾಯಿತು? ಯಾವತ್ತಿನಿಂದ ಇದು ನಡೀತಾ ಇದೆ ಎಂಬುದು ಸ್ಪಷ್ಟವಾಗಿ ಇಲ್ಲ. ಆದರೆ ಶಿವಪುರಿ ಹಾಗೂ ಅದರ ಸುತ್ತಲಿನ ಪ್ರದೇಶಗಳಲ್ಲಿ ಈ ಪದ್ಧತಿ ವರ್ಷಗಳಿಂದ ನಡೀತಾನೆ ಬಂದಿದೆ. ತಂದೆ ಅಥವಾ ಪತಿಯು ಹಣಕ್ಕಾಗಿ ತಮ್ಮ ಮಗಳು ಅಥವಾ ಹೆಂಡತಿಯನ್ನು ಇತರರಿಗೆ ಹೆಂಡತಿಯಾಗಿ ಬಾಡಿಗೆಗೆ ನೀಡುವುದು ಇಲ್ಲಿ ಸರ್ವೇ ಸಾಮಾನ್ಯ. ಇದು ತುಂಬ ಅಸಹ್ಯಕರವಾದ ವಿಚಾರ. ಬಡತನ, ಪುರುಷರ ಕೆಲಸವಿಲ್ಲದ ಮನಸ್ಥಿತಿ ಹಾಗೂ ದುಡ್ಡಿನ ಆಸೆ ಈ ಪದ್ಧತಿಯ ಕಾರಣಗಳು. ಇವತ್ತು ಗಾಬರಿಯಾದ
ಪದ್ಧತಿ ಬಹಿರಂಗವಾಗಿ ನಡೀತಾ ಇದೆ. ಆದರೆ ಇದುವರೆಗೆ ಯಾರೂ ಪೊಲೀಸರಿಗೆ ದೂರು ನೀಡಿಲ್ಲ. ಹಾಗೆಂದು ಪೊಲೀಸರಿಗೆ ಇದು ಗೊತ್ತಿಲ್ಲ ಅಂತಲ್ಲ, ಆದರೆ ಯಾರೂ ದೂರು ನೀಡದೆ ಇರುವುದರಿಂದ ಪೊಲೀಸರು ಸಹ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. NGOಗಳು, ಸಾಮಾಜಿಕ ಹೋರಾಟಗಾರರು ಹೇಳುವುದರ ಪ್ರಕಾರ ಈ ಹಿಂದಿನವರ ಜೊತೆಗೆ ಬಲಿಷ್ಠ ರಾಜಕೀಯ ನಾಯಕರು ಇದರ ಹಿಂದೆ ಬೆಂಬಲವಿದೆ. ಪೊಲೀಸರಿಗೂ ನಿಯಮಿತ ಹಣ ಸಿಗುತ್ತಿರುವ ಕಾರಣ ಸಹ ಅನೇಕರು ಮೌನವಾಗಿದ್ದಾರೆ. ಇದಕ್ಕಿಂತ ದುಃಖದ ಸಂಗತಿ ಏನಂತಂದರೆ, ಈ ದದಾಚಿ ಪ್ರಥಾ ಪದ್ಧತಿಗೆ ಪ್ರೇರಣೆಯಾಗಿ ಇತರ ರಾಜ್ಯಗಳಲ್ಲೂ ಇದು ವ್ಯಾಪಿಸುತ್ತಾ ಇದೆ. ಗುಜರಾತ್, ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರಗಳಲ್ಲಿ ಕೂಡ ಇಂತಹ ಅನಿಷ್ಟ ಪದ್ಧತಿ ನಡೀತಾ ಇದೆ. ಈ ಘಟನೆಗಳು ನಡೀತಿರುವ ವರದಿಗಳು ನಮಗೆ ಬಂದಿವೆ. ರಾಜಸ್ಥಾನದಲ್ಲಿ ಧೋಲ್ಪುರ ಎಂಬ ನಗರದಲ್ಲಿ ವಾರದ ಪಶು ಮಾರುಕಟ್ಟೆಯ ಬದಿಯಲ್ಲಿ ಹೆಂಗಸರು ಬಾಡಿಗೆಗೆ ಸಿಗುವ ಮಾರುಕಟ್ಟೆಯೂ ಇದೆ. ಆ ಮಾರುಕಟ್ಟೆಯಲ್ಲಿ ಹೆಂಗಸರು ಬಿಕ್ಕಟ್ಟಿನ ಧರೆಗೆ ಲಭ್ಯ ಆಗ್ತಾರೆ. ಕೆಲವೊಮ್ಮೆ ಪಶುಗಳಿಗಿಂತ ಕಡಿಮೆ ಬೆಲೆಯಲ್ಲಿ. ಇಂತಹ ದುರಂತದ ಮಧ್ಯೆ ದೇಶದ ಅಧಿಕಾರಿಗಳು, ರಾಷ್ಟ್ರೀಯ ಮಾಧ್ಯಮಗಳು ಮೌನವಾಗಿರುವುದು ಆಶ್ಚರ್ಯಕರ ವಿಷಯ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ನೀವು ಈ ವಿಷಯವನ್ನು ಪ್ರಾಮಾಣಿಕವಾಗಿ ಗ್ರಹಿಸಿದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.